ನಮಸ್ತೆ ಸ್ನೇಹಿತರೆ, ಅನಿತಾ ಸ್ಪೆಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾರ್ನಿಂಗ್ ಹೆಲ್ದಿ ಟಿಫನನ್ನು ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಸ್ಪೈಸಿ ಖಾರ ಚಳಿಗೆ ಹಾಗೆ ಒಂದು ಆರೋಗ್ಯಕರವಾದಂಥ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮ ಮಕ್ಕಳು ತರಕಾರಿ ತಿಂತಾ ಇಲ್ವಾ? ಹಾಗಿದ್ರೆ ಈ ವಿಧಾನದಲ್ಲಿ ಮಾಡಿ ತಿನ್ನಿಸಿ, ಖಂಡಿತ ಇಷ್ಟಪಟ್ಟು ತಿಂತಾರೆ. ನೋಡಿ, ಮೊದಲಿಗೆ ಒಂದು ಪಾತ್ರೆಗೆ ನಾನು ಒಂದು 15 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು 4-5 ಟೊಮೆಟೊ ಕಾಯಿನ ಹಾಕ್ಕೊಳ್ತಿದ್ದೀನಿ. ಖಾರ ಜಾಸ್ತಿ ಬೇಕು ಅನ್ನೋರು ಟೊಮೆಟೊನ ಕಡಿಮೆ ಮಾಡ್ಕೊಳ್ಬೇಕು, ಅಥವಾ ಖಾರ ಕಡಿಮೆ ತಿನ್ನೋರು ಟೊಮೆಟೊನ ಹೆಚ್ಚು ಮಾಡಿಕೊಂಡು ಮೆಣಸಿನ್ಕಾಯಿನ ಕಡಿಮೆ ಮಾಡ್ಕೊಳ್ಬೋದು. ಟೊಮೆಟೊ ಕಾಯಿ ಮತ್ತು ಮೆಣಸಿನ್ಕಾಯಿ ಚಟ್ನಿ ತುಂಬಾ ಸೂಪರಾಗಿರುತ್ತೆ ಚಳಿಗಾಲಕ್ಕೆ. ಮತ್ತು ಥ್ರೋಟ್ ಇಚ್ಚಿಂಗ್ ಇರ್ಬೋದು ಅಥವಾ ಕಿಚ್ಕಿಚ್ಚಿಗೆಲ್ಲ ಕಡಿಮೆ ಆಗುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಒಂದು ಪಿಂಚ್ ಅರಿಶಿನ ಹಾಕ್ಕೊಂಡು ನಾನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಬೇರೆಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಟೊಮೆಟೊ ಬೆಂದು ತಣ್ಣಗಾಗಿದೆ. ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಇದನ್ನು ಒಂದು ರೌಂಡ್ ಕ್ರಷ್ ಮಾಡ್ಕೊಳ್ಬೇಕು, ತರಿಯಾಗೇ, ನುಣ್ಣಗೆ ರುಬ್ಕೊಳ್ಳೋದೇನು ಬೇಡ. ಇದನ್ನು ಒಂದು ರೌಂಡ್ ಪೇಸ್ಟ್ ಮಾಡ್ಕೊಳ್ತೀನಿ ಅಷ್ಟೇ. ಮಿಕ್ಸಿ ಮಾಡ್ಕೊಳ್ತೀನಿ. ನೋಡಿ, ತರಿಯಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಗಡ್ಡೆ ಬೆಳ್ಳುಳ್ಳಿನ ಸಣ್ಣಗೆ ಜಜ್ಜಿಟ್ಕೊಂಡಿದ್ದೀನಿ. ಹಾಗೆ 2 ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಕರಿಬೇವು. ನೋಡಿ, ಅದಕ್ಕೊಂದು ಒಗ್ಗರಣೆ ಹಾಕ್ತೀನಿ. ತುಂಬಾ ಸ್ಪೈಸಿಯಾಗಿ ಚಳಿಗಾಲಕ್ಕೆ ಸೂಪರಾಗಿರುತ್ತೆ. ಎಣ್ಣೆ ಕಾಯ್ದಿತ್ತು, ಸಾಸಿವೆನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಿದ್ದೀನಿ. ಈ ಚಟ್ನಿ ಸ್ಪೈಸ್ ಪ್ರಿಯರಿಗೆ ತುಂಬಾ ಇಷ್ಟ ಆಗುತ್ತೆ. ರೈಸ್ ಜೊತೆ ಕೂಡ ಕಾಂಬಿನೇಷನ್ ಮಾಡ್ಕೊಳ್ಬೋದು, ಸಖತ್ತಾಗಿರುತ್ತೆ. ಅಕ್ಕಿ ರೊಟ್ಟಿ ಚಪಾತಿಗೆಲ್ಲ ಒಳ್ಳೆ ಕಾಂಬಿನೇಷನ್ನು. ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡೆ. ಈಗ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಗೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ತುಂಬ ಸ್ಪೈಸ್ ಬೇಕು ಅನ್ನೋರು ಈರುಳ್ಳಿನ ಸ್ಕಿಪ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಆದರೆ ಖಾರ ಜಾಸ್ತಿ ಅಥವಾ ಗ್ಯಾಸ್ಟ್ರಿಕ್ ಅನ್ನೋರು ಈರುಳ್ಳಿನ ಸೇರಿಸಿ ಮಾಡ್ಕೊಳ್ಬೋದು. ಚಳಿಗಾಲಕ್ಕಂತೂ ಈ ಚಟ್ನಿ ಹೇಳಿ ಮಾಡಿಸಿದ ಕಾಂಬಿನೇಷನ್ ಫ್ರೆಂಡ್ಸ್. ನಿಜವಾಗ್ಲೂ ದೋಸೆಗೆ, ಚಪಾತಿಗೆ ಹಾಗೆ ಅಕ್ಕಿ ರೊಟ್ಟಿಗೆಲ್ಲ ಸೂಪರ್ ಕಾಂಬಿನೇಷನ್ನು. ಜೊತೆಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ ಈ ಚಟ್ನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಬಿಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಮಿಶ್ರಣ ನಾನು ಅದರಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ, ಚೆನ್ನಾಗಿ ಕುದಿಬೇಕಲ್ಲ ಅದಕ್ಕೋಸ್ಕರ. ಇದಕ್ಕೆ ಇನ್ನೊಂದು ಸ್ವಲ್ಪ ಖಾರ ಅನಿಸಿದರೆ ಸ್ವಲ್ಪ ಹುಣಸೆ ಹುಳಿನ ಹಾಕ್ಕೊಳ್ಬೇಕು, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಹುಣಸೆ ರಸನ ಹಾಕ್ಕೊಳ್ತಿದ್ದೀನಿ ನಾನು. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ, ರುಚಿಗೆ ತಕ್ಕಷ್ಟು. ಎಲ್ಲ ಪ್ರೊಸೆಸ್ಸು ಕಂಪ್ಲೀಟ್ ಆಯಿತು. ಈಗ ಇದು ಕುದಿ ಬರೋ ಅಷ್ಟರಲ್ಲಿ ಒಂದು ಆರೋಗ್ಯಕರವಾದ ದೋಸೆನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನೀರು ದೋಸೆನ ಮಾಡ್ತಾಯಿದ್ದೀನಿ. ಅದರಲ್ಲೂ ತುಂಬಾ ಆರೋಗ್ಯಕರವಾದಂಥ ಒಂದು ದೋಸೆ. ಅಂದರೆ ಹೇಳಿದ್ನಲ್ಲ ಮೊದಲೇ, ತುಂಬ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೂ ಕೂಡ ಬೀಟ್ರೂಟ್ ಅಂದ್ರೇ ಅಲರ್ಜಿ. ಬೀಟ್ರೂಟ್ ಇಷ್ಟ ಆಗಲ್ಲ. ಅದರಲ್ಲಿ ಎಷ್ಟೆಲ್ಲ ಆರೋಗ್ಯದ ಬೆನಿಫಿಟ್ಸ್ ಇದೆ. ಹಾಗಾಗಿ ಬೀಟ್ರೂಟನ್ನು ಹಾಕಿ ದೋಸೆನ ಮಾಡ್ತಾಯಿದ್ದೀನಿ. ನೋಡಿ, ರೇಷನ್ ಅಕ್ಕಿ ಬರುತ್ತಲ್ಲ, ಅದನ್ನು ನಾನು ರಾತ್ರಿ 1 ಗ್ಲಾಸ್ನ ನೆನೆಸಿಟ್ಟಿದ್ದೆ. ಅದಕ್ಕೆ ಬೇರೆ ಏನೂ ಮಿಕ್ಸ್ ಮಾಡಿಲ್ಲ, ಬರೀ ಅಕ್ಕಿ ಮಾತ್ರ ನೆನೆಸಿಟ್ಟಿದ್ದೀನಿ. ಅದನ್ನು ನೀರು ಸಮೇತ ರುಬ್ಕೊಳ್ತಿದ್ದೀನಿ. ಚೆನ್ನಾಗಿ ಒಂದು 4-5 ಸರಿ ತೊಳೆದು ಚೆಲ್ಬಿಟ್ಟು ಮತ್ತೆ ನೀರು ಹಾಕಿ ನೆನೆಸಿಟ್ಟಿದ್ದೆ. ನೀರು ದೋಸೆನ ಈ ರೀತಿಯಾಗಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಆರೋಗ್ಯಕರವಾಗಿ ಕೂಡ ಇರುತ್ತೆ. ಪ್ರತಿನಿತ್ಯ ಏನಾದರೂ ಬೀಟ್ರೂಟ್ ಅಥವಾ ಪಾಲಕ್ ಏನಾದರೂ ತರಕಾರಿನ ಸೇರಿಸಿ ದೋಸೆನ ಮಾಡಿ ತಿನ್ನೋದ್ರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ. ನೀರು ದೋಸೆ ಸೂಪರಾಗಿ ಬರುತ್ತೆ ಸ್ವಲ್ಪ ಕಾಯಿ ತುರಿ ಸೇರಿಸೋದ್ರಿಂದ. ಹಾಗೆ ನೋಡಿ, ಒಂದು ಬೀಟ್ರೂಟನ್ನು ಚೆನ್ನಾಗಿ ತುರಿದ್ಬಿಟ್ಟು ರುಬ್ಬಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಹೆಚ್ಚಿ ಹಾಕ್ಕೊಳ್ಳೋದ್ರಿಂದ ಈವನ್ನಾಗಿ ಪೇಸ್ಟ್ ಆಗಲ್ಲ ಅನ್ನೋ ಕಾರಣಕ್ಕೆ. ಬೀಟ್ರೂಟಲ್ಲಿ ಕೆಂಪು ರಕ್ತ ಕಣಗಳನ್ನ ಹೆಚ್ಚು ಮಾಡೋ ಅಂಥ ಗುಣ ಇದೆ. ಹಾಗೆ ಕಬ್ಬಿಣದ ಅಂಶ ಹೇರಳವಾಗಿದೆ. ನಿಜವಾಗ್ಲೂ ಮಕ್ಕಳಿಗೆ ಪ್ರತಿನಿತ್ಯ ಕೊಡೋದ್ರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋವಂಥದ್ದು ಬೀಟ್ರೂಟಲ್ಲಿ. ಹಾಗಾಗಿ ಯಾವ್ಯಾವುದೋ ರೂಪದಲ್ಲಿ ಊಟದಲ್ಲಿ ಸೇರಿಸಿ ಮಕ್ಕಳಿಗೆ ಕೊಡೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಅಕ್ಕಿ ಹಿಟ್ಟು ನುಣ್ಣಗೆ ಪೇಸ್ಟ್ ಆಯಿತು, ಅದನ್ನು ಸುರ್ಕೊಳ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಸೋಡಾನ ಸೇರಿಸ್ಕೊಳ್ತೀನಿ. ಇನ್ಸ್ಟಂಟಾಗಿ ರುಬ್ಬಿ ಮಾಡ್ಕೊಳ್ಳೋ ಅಂಥದ್ದು. ರಾತ್ರಿ ಅಕ್ಕಿ ನೆನೆಸಿಟ್ಬಿಟ್ಟು ಫರ್ಮೆಂಟೇಷನ್ ಎಲ್ಲ ಆಗೋದೆಲ್ಲ ಏನೂ ಬೇಕಾಗಿಲ್ಲ ಇದಕ್ಕೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆ. ಹಾಗೆ ಒಂದು 1/4 ಪಿಂಚ್ ಸೋಡಾನ ಹಾಕ್ಕೊಳ್ತಿದ್ದೀನಿ.
ದೋಸೆ ಹಿಟ್ಟನ್ನು ರುಬ್ಬಿದ್ದಾಯಿತು. ಅಷ್ಟರಲ್ಲಿ ಚಟ್ನಿ ಬೆಂದಿರುತ್ತೆ, ಮೆಣಸಿನ್ಕಾಯಿ ಚಟ್ನಿ. ಒಂದು ಸಾರಿ ನೋಡಿಬಿಡೋಣ. ನೋಡಿ, ಚೆನ್ನಾಗಿ ಕೊತ್ತ ಕುದೀತಾ ಇದೆ, ಘಮ್ ಅಂತಿದೆ ಮನೆಯೆಲ್ಲ. ಸ್ಪೈಸ್ ಪ್ರಿಯರಿಗೆ ನಿಜವಾಗ್ಲೂ ತುಂಬಾ ಫೇವ್ರೆಟ್ ಚಟ್ನಿ ಇದು. ಒಮ್ಮೆ ಮಾಡಿ ಸ್ನೇಹಿತರೆ, ಖಂಡಿತ ಇಷ್ಟಪಡ್ತೀರಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆಂದ ಇದೆ, ಘಮ್ ಅಂತಿದೆ. ಸ್ಪೈಸ್ ಪ್ರಿಯರಿಗೆ 100% ಇಷ್ಟ ಆಗೋಂಥ ಚಟ್ನಿ. ನನಗೆ ತುಂಬಾ ಫೇವರೆಟ್ ಚಟ್ನಿ ಇದು. ಈಗ ಚಟ್ನಿ ರೆಡಿಯಾಗಿದೆ, ದೋಸೆನ ಹಾಕೊಂಡು ಬಿಡೋಣ. ನಾನು ಮೊದಲೇ ಹೇಳಿದಾಗೆ ಬೀಟ್ರೂಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಚಟ್ನಿ ರೆಡಿ ಆಯಿತು, ಎತ್ತಿಟ್ಟು ಈಗ ದೋಸೆನ ಹಾಕ್ಕೊಳ್ತಿದ್ದೀನಿ. ಕಾವಲಿನ ಇಟ್ಟು ಸ್ವಲ್ಪ ಎಣ್ಣೆನ ಸವರ್ಕೊಳ್ತೀನಿ. ನೀರು ದೋಸೆಗೆ ಸ್ವಲ್ಪ ಕಾಯ್ತುರಿ ಸೇರಿಸೋದ್ರಿಂದ ದೋಸೆ ಅರ್ಧೋಗಲ್ಲ, ಮತ್ತು ನಮ್ಗೆ ಹೆಂಗೆ ಬೇಕು ಹಂಗೆಲ್ಲ ಬಿಟ್ಕೊಳ್ಬೋದು. ತುಂಬ ತೆಳು ದೋಸೆನ ಬಿಟ್ಕೊಳ್ಬೋದು. ಹಾಗಾಗಿ ಸ್ವಲ್ಪ ಕಾಯ್ತುರಿನ ಸೇರಿಸಿ ನೀರು ದೋಸೆನ ಮಾಡಿ ಚೆನ್ನಾಗಿ ಬರುತ್ತೆ. ನಾನು ಮೊದಲೇ ಹೇಳಿದಾಗೆ ಬೀಟ್ರೂಟಲ್ಲಿ ಕಬ್ಬಿಣದ ಅಂಶ ಹೇರಳವಾಗಿದೆ. ಹಾಗೆ ಕೆಂಪು ರಕ್ತ ಕಣಗಳನ್ನ ಹೆಚ್ಚು ಮಾಡುವ ಗುಣ ಹೆಚ್ಚಾಗಿದೆ. ಹಾಗೆ ಮಹಿಳೆಯರಿಗೆ ನಿಜವಾಗ್ಲೂ ತುಂಬಾ ಆರೋಗ್ಯಕರವಾದಂಥ ಒಂದು ತರಕಾರಿ. ತುಂಬ ಜನ ಸ್ವೀಟ್ ಇರೋದ್ರಿಂದ ಇದು ಫ್ಯಾಟು, ಹೈ ಕ್ಯಾಲೋರಿ ಅನ್ನೋ ಕಾರಣಕ್ಕೆ ತಿನ್ನಲ್ಲ. ಆದರೆ ನಿಜವಾಗ್ಲೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋಂಥ ಒಂದು ತರಕಾರಿ ಇದು. ಮಕ್ಕಳಿಗೆ ಪ್ರತಿನಿತ್ಯ ಕೊಡೋದ್ರಿಂದ ಜ್ಞಾಪಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಇದರಲ್ಲಿ ಅತ್ಯಧಿಕವಾದಂಥ ಫೈಬರ್ ಕಂಟೆಂಟ್ ಇರೋದ್ರಿಂದ ಡೈಜೆಷನ್ಗೆ ಕೂಡ ತುಂಬಾ ಒಳ್ಳೆಯದು. ನೋಡಿ, ಹಾಗೆ ಸೆಕೆಂಡ್ ದೋಸೆ ಕೂಡ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಎಣ್ಣೆನ ಸವರ್ಕೊಂಡು ಒಂದು ಲಿಡ್ಡನ್ನ ಕ್ಲೋಸ್ ಮಾಡಬೇಕು. ನೋಡಿ, ಎರಡನೇ ದೋಸೆ ಕೂಡ ಫ್ರೈ ಆಯಿತು ಚೆನ್ನಾಗಿ. ಉಲ್ಟಾ ಹಾಕ್ಕೊಂಡು ಬಿಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿ ಬೀಟ್ರೂಟ್ ಇರ್ಬೋದು ಅಥವಾ ಪಾಲಕ್ ಇರ್ಬೋದು, ಯಾವುದೇ ತರಕಾರಿನ ಸೇರಿಸಿ ಮಕ್ಕಳಿಗೆ ದೋಸೆನ ಮಾಡ್ಕೊಡೋದ್ರಿಂದ ಯಾವ ರೂಪದಲ್ಲಾದ್ರೂ ಮಕ್ಕಳಿಗೆ ತರಕಾರಿ ಸೇವನೆ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ, ಮತ್ತು ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು ಪ್ಲೇಟಿಗೆ ಹಾಕ್ಕೊಂಡು ಬಿಡ್ತೀನಿ. ನೋಡಿ, ಎರಡು ಕಾಂಬಿನೇಷನ್ ಕೂಡ ಎಷ್ಟು ಚೆಂದಾಗಿ ಮುದ್ದಾಗಿ ಕಾಣಿಸ್ತಾ ಇದೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಒಂದು ಆರೋಗ್ಯಕರವಾದಂಥ ಟಿಫನ್ ರೆಡಿ ಆಯಿತು. ಈ ಟಿಫನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.